ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಗಳು ನಾಗಾ ಸಾಧುಗಳ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇದೆ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಿ ತುಂಬಾ ಜನ ಈ ತರ ಮೋಸ ಮಾಡ್ತಾ ಇದ್ದಾರೆ. ನಾಗಾ ಸಾಧುಗಳ ಸೋಗಿನಲ್ಲಿ ಬಂದು ಮಹಾ ಮೋಸ. ಬೆಂಗಳೂರಿನ ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ತ್ರಿಶೂಲ ತಲೆಗಿಟ್ಟು ಅರುಣ್ ಶ್ರೀಪಾದ್ ಅನ್ನೋರಿಗೆ ವಂಚನೆ ಮಾಡಿರೋ ಘಟನೆ ಇದು. ಕಾಶಿ ಅಯೋಧ್ಯೆ ಬಗ್ಗೆ ಮಾತಾಡಿದ್ರು ಇಬ್ರು ನಾಗಾ ಸಾಧು ವೇಷಧಾರಿಗಳು. ಆಶೀರ್ವಾದದ ನೆಪದಲ್ಲಿ ತ್ರಿಶೂಲ ಹಣೆಗಿಟ್ಟು ಉಂಗುರ ಕಳ್ತನ ಮಾಡಿದ್ದಾರೆ. ವಿಭೂತಿ ನೀಡಿ ಹಣೆಗೆ ಚಿಕ್ಕ ತ್ರಿಶೂಲ ಇಟ್ಟು ಮಂತ್ರವನ್ನ ಪಠಿಸಿದ್ರು. ಮನೆಗೆ ಬರೋವರೆಗೂ ಉಂಗುರ ಕಳ್ತನ ಆಗೋದು ಗೊತ್ತೇ ಆಗಿರಲಿಲ್ಲ. ವಿಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಶ್ರೀಪಾದ್ ರಾವ್. ಒಂದು ತಿಳ್ಕೊಳ್ರಿ, ಬಹಳಷ್ಟು ಜನ ಇಂಥ ಸೋಗ್ನಲ್ಲಿ ಬರ್ತಾರೆ. ನಾಗಾ ಸಾಧುಗಳು ಯಾರು ಹಂಗಂಗೆ ಎದ್ದು ಬಂದ್ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಬಹಳಷ್ಟು ಜನ ಹೆಂಗಸರು ಅಷ್ಟೇ, ಗಂಡಸರು ಅಷ್ಟೇ, ಈ ಜ್ಯೋತಿಷ್ಯ, ಈ ಅದು ಇದು ಇದಕ್ಕೆಲ್ಲ ಬಹಳಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತೀರಿ. ಹೊಟ್ಟೆಪಾಡಿಗೋಸ್ಕರ ಯಾರನ್ನ ಮನೆ ಲೂಟಿ ಮಾಡೋಕ್ಕಾಗ್ಲಿ, ದೋಚ್ಕೊಂಡು ಹೋಗೋಕ್ಕಾಗ್ಲಿ ಬಂದಿರ್ತಾರೆ ನೋಡಿ. ಯಾರಾದರೂ ಸೀದಾ ಮನೆಯೊಳಗೆ ಬಂದು ಹಿಂಗೆ ಬಂದ್ಬಿಡ್ತಾರೆ ಅಂದ್ರೆ ಯಾರಾದರೂ ನಾಗಾ ಸಾಧು, ಫಸ್ಟ್ ಆಫ್ ಆಲ್ ನಾಗಾ ಸಾಧುಗಳು ಹಿಂಗಿರ್ತಾರ? ಕಾಶಿ ಬಗ್ಗೆ, ಅಯೋಧ್ಯೆ ಬಗ್ಗೆ ಇವತ್ತು ಎಲ್ಲಿ ಕುತ್ಕೊಂಡು ಯಾರು ಏನು ಬೇಕಾದರೂ ಮಾತಾಡ್ಬೋದು, ತಿಳ್ಕೊಳ್ಬಹುದು. ಸೊ ಎಚ್ಚರಿಕೆಯಿಂದ ಇರಿ. ಇಂಥ ಫೇಕ್ ವೇಷಧಾರಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬೆಂಗಳೂರು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯಾದ್ಯಂತ ಈ ಥರ ಸ್ವಾಮೀಜಿಗಳು, ನಾಗಸಾಧುಗಳು ಬೇರೆ ಬೇರೆ ವೇಷಗಳನ್ನು ಹಾಕೊಂಡು ಬಂದು ಜನರಿಗೆ ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶ್ರೀಪಾದ್ ಅನ್ನೋರ ಉಂಗುರ ಕಳ್ತನ ಆಗಿದೆ. ಸೊ ಈ ಘಟನೆ ಬಗ್ಗೆ ವಿವರ ನೀಡೋದಾದ್ರೆ ವೆಂಕಟೇಶ್. ಹೌದು, ಶ್ರೀಪಾದ್ ಅರುಣ್ ಎನ್ನುವಂತಹ ವ್ಯಕ್ತಿ ಏನಿದ್ದಾರೆ ಇವರು ಪ್ರತಿನಿತ್ಯ ಕೂಡ ತನ್ನ ಸ್ನೇಹಿತರ ಕಚೇರಿಗೆ ಬರ್ತಿರ್ತಾರೆ. ಅಂತೆ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಅವರು ಬಂದು ಆ ಕಚೇರಿಯಲ್ಲಿ ಕೂತ್ಕೊಂಡಿದ್ದಂತಹ ವೇಳೆಯಲ್ಲಿ ಇಬ್ಬರು ನಾಗಸಾಧುಗಳು ವೇಷವನ್ನು ಧರಿಸಿಕೊಂಡು ಬರ್ತಾರೆ. ಬಂದಂಥವರು ಕೂಡ ಇವರನ್ನ ನೋಡಿ ಮಾತನಾಡಿಸ್ತಾರೆ. ಅದಾದ ಬಳಿಕ ಗಂಗಾ ಸ್ನಾನ ಮಾಡಿದ್ದೀರಾ, ನಿಮಗೆ ಪುಣ್ಯ ಬರುತ್ತೆ, ಕಾಶಿಗೆ ಹೋಗಬೇಕಾಗಿತ್ತು, ನೀವು ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿ ಅವ್ರ ಹತ್ರ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ಕಡೆ ಸರಿಯಾಗಿ ಗಮನವನ್ನು ಕೊಡಲ್ಲ. ಅದಾದ ಬಳಿಕ ಕೂಡ ಹತ್ತಿರ ಬಂದು ಅವರ ಮತ್ತು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತಾರೆ. ಹಾಗೆ ಈ ಒಂದು ವಿಭೂತಿ ಮತ್ತು ಈ ಗಂಗಾ ಸ್ನಾನ ಏನಿದೆ ಅದನ್ನು ನಿಮಗೆ ಪ್ರೋಕ್ಷಣೆ ಮಾಡೋದ್ರಿಂದಾಗಿ ನಿಮ್ಮ ಪಾಪಗಳು ದೂರ ಆಗುತ್ತೆ, ಮಾಡಿರುವಂಥ ಕರ್ಮಗಳೆಲ್ಲ ಕಳೆದು ಹೋಗಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಸಮೃದ್ಧಿ ಆಗುತ್ತೆ ಅಂತ ಹೇಳಿ ಅವ್ರ ಹತ್ರ ಮಾತನಾಡ್ತಾ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡ್ತಾರೆ. ಆಗ ಕೈಯಲ್ಲಿದ್ದಂತಹ ವಿಭೂತಿಯನ್ನು ತೆಗೆದು ಹಣೆಗೆ ಇಟ್ಟು ತ್ರಿಶೂಲವನ್ನು ಕೂಡ ಅವರ ಹಣೆಗೆ ಇಡ್ತಾರೆ. ಅದಾದ ಬಳಿಕ ಕೂಡ ಅವರು ಮಾತನಾಡ್ತಾ ಹೋಗ್ತಾರೆ. ಹಾಗಾಗಿ ವಿಭೂತಿಯನ್ನು ಕೈಗೆ ಇಡ್ತಾರೆ. ತದನಂತರ ಅವರಿಗೆ ಒಂದು 5 ನಿಮಿಷಗಳ ನಂತರದಲ್ಲಿ ಅವರು ಆ ಕಚೇರಿಯಿಂದ ಹೊರಗಡೆ ಬರ್ತಾರೆ. ಬಂದಂಥವ್ರು ಹೋಗ್ತಾರೆ. ಆದರೆ ಇವರು ಮನೆಗೆ ಹೋಗಿ ನೋಡಿದಂತಹ ವೇಳೆಯಲ್ಲಿ ಕೈಯಲ್ಲಿದ್ದಂತಹ ಒಂದು ಉಂಗುರ ಕೂಡ ಕಾಣೆಯಾಗಿರುತ್ತೆ. ತಕ್ಷಣ ಅವರಿಗೆ ನೆನಪಾಗುತ್ತೆ, ಅರಿವಾಗುತ್ತೆ, ಎಲ್ಲಿ ಹೋಯ್ತು ಅಂತ ಹೇಳಿ ನೋಡಿದಾಗ ಅವರ ಮುಂದೆ ಕೈ ಚಾಚಿದಂಥ ಸಂದರ್ಭದಲ್ಲಿ ಅವರಿಗೆ ವಿಭೂತಿಯನ್ನು ಕೊಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಆ ವಿಭೂತಿಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಕೈಯಲ್ಲಿದ್ದ ಉಂಗುರವನ್ನು ಕಸಿದುಕೊಂಡಿದ್ದಾರೆ ಅಂತ ಹೇಳಿ ಅವರಿಗೆ ಅರಿವಾಗುತ್ತೆ. ಬಳಿಕ ಹೋಗಿ ಒಂದು ದೂರನ್ನು ಕೊಡ್ತಾರೆ. ಈಗ ದೂರಿನ ಆಧಾರದ ಮೇಲೆ ಇವರ ವಿರುದ್ಧ ಕೂಡ FIR ದಾಖಲಾಗಿರುವಂತಹದ್ದು. ಆ ರಾಜ್ಯದಲ್ಲಿ ಸೇರಿದಂತೆ ಬೆಂಗಳೂರಿನ ಕಡೆ ಈ ರೀತಿಯಾಗಿ ವೇಷಗಳನ್ನು ಧರಿಸಿಕೊಂಡು ಬಂದು ಜನರ ಒಂದು ಧಾರ್ಮಿಕ ಭಾವನೆಗಳನ್ನು ಒಂದು ಇವರೇ ಈ ರೀತಿಯಾಗಿ ಬಳಸಿಕೊಂಡು ವಂಚನೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.